ಜನಿವಾರಕ್ಕೂ ಕಾಪಿ ಮಾಡೋದಕ್ಕೂ ಸಂಬಂಧನೇ ಇಲ್ಲ. ಟಿವಿ9ಗೆ ಚಕ್ರವರ್ತಿ ಸೂಲಿಬೆಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಜಾಬ್ ಬಗ್ಗೆ ಏನಾದ್ರೂ ಹೀಗಾಗಿದ್ರೆ ಸುಮ್ಮನೆ ಇರ್ತಾ ಇದ್ರಾ? ಬ್ರಾಹ್ಮಣರ ಸಂಖ್ಯೆ ಕಡಿಮೆ ಇದೆ ಅಂತ ಟಾರ್ಗೆಟ್. ಪರೀಕ್ಷೆಗೆ ಜನಿವಾರ ಕಾಶಿದಾರದಿಂದ ಏನ್ ಸಮಸ್ಯೆ ಅಂತ ಪ್ರಶ್ನೆ ಮಾಡಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ. ನಮ್ಮ ಪ್ರತಿನಿಧಿ ವಿನಯ್ ಕಾಶ್ಯಪ್ಪನವರ್ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಜೊತೆ ಮಾತಾಡೋದಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ, ಮಾತಾಡಿಸ್ತೀನಿ. ಸರ್, ಈಗ ಹಿಂದೆ ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಯಿತು ಹಿಜಾಬ್ ಅನ್ನುವಂಥ ವಿಚಾರ, ದೊಡ್ಡ ಪರೀಕ್ಷೆಗಳನ್ನು ತಿರಸ್ಕಾರ, ದೊಡ್ಡ ಮಟ್ಟದಲ್ಲಿ ಸಂಘರ್ಷ. ಈಗ ಒಬ್ಬ ವಿದ್ಯಾರ್ಥಿ ಜನಿವಾರವನ್ನು ಹಾಕಿಕೊಂಡು ಹೋಗ್ತಾನೆ, ಆದರೆ ಕೆಇಎ ಗೈಡ್ಲೈನ್ಸಲ್ಲಿ ಇದ್ಯಾವುದೂ ಇಲ್ಲ. ಆದರೂ ಕೂಡ ಇದನ್ನು ಪ್ರಶ್ನೆ ಮಾಡ್ತಾರೆ. ಎರಡು ಕಡೆ ಪ್ರಶ್ನೆ ಮಾಡ್ತಾರೆ. ಒಂದು ವಿದ್ಯಾರ್ಥಿ ಶಿವಮೊಗ್ಗದಲ್ಲಿ 30 ನಿಮಿಷ ತಡವಾಗಿ ಬರೆದ್ರೆ, ಇನ್ನು ಬೀದರಲ್ಲಿ ವಿದ್ಯಾರ್ಥಿ ಎಕ್ಸಾಮೇ ಬರೆಯೋದಿಲ್ಲ. ಈ ವಿಚಾರವನ್ನು ನೋಡಿದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಫಸ್ಟ್ ಆಫ್ ಆಲ್ ನನಗನ್ಸುತ್ತೆ ಯಾರೋ ಸರ್ ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಹೇಳಿ ಮಾಡಿಸಿರುವಂಥ ಕೆಲಸ ಇದು ಅಂತ. ಒಟ್ಟಾರೆ ಈ ರಾಜ್ಯ ಸರ್ಕಾರ ಹೇಗಾಗಿದೆ ಅಂತಂದರೆ ಕೆಲಸಕ್ಕೆ ಬಾರದ ಸರ್ಕಾರ ಆಗಿದೆ. ನೀವು ನಿರಂತರವಾಗಿ ಬೆಲೆ ಏರಿಕೆ ಆಗಿದೆ, ಜನರ ನಡುವೆ ಜಾತಿಗಳ ಹೆಸರಲ್ಲಿ ಬೆಂಕಿ ಹಚ್ಚುವಂಥ ಪ್ರಯತ್ನ ಆಗ್ತಾ ಇದೆ. ಸೊ ಜನರ ಮನಸ್ಸಿನಲ್ಲಿ ಏನು ಉದ್ವೇಗ ಎದ್ದಿದೆ ಈಗ, ಅದನ್ನು ಡೈವರ್ಟ್ ಮಾಡಲಿಕ್ಕೆ ಒಂದು ಈಸಿ ಟಾರ್ಗೆಟ್ ಅವ್ರಿಗೆ ಬೇಕಾಗಿತ್ತು. ಮತ್ತು ನನಗನ್ಸುತ್ತೆ ಬ್ರಾಹ್ಮಣರಿಗಿಂತ ಈಸಿ ಟಾರ್ಗೆಟು ಮತ್ತೊಂದಿಲ್ಲ ಅಂತ. ಅಲ್ಲಿರುವಂಥ ಸಂಖ್ಯೆ, ಅವರ ಅತ್ಯಂತ ಕಡಿಮೆ ಸಂಖ್ಯೆ ಮತ್ತು ಅವರಲ್ಲಿ ಒಗ್ಗಟ್ಟಿಲ್ಲದೆ ಇರೋದು, ಇದು ನೋಡಿ ತುಂಬ ಸ್ಪಷ್ಟವಾಗಿ ಸರ್ಕಾರ ಇವ್ರ ವಿರುದ್ಧ ಇವರನ್ನ ಮುಂದಿಟ್ಕೊಂಡು ದಾಳವಾಗಿಟ್ಕೊಂಡು ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಅಂತ ಹೊರಟಿದೆ. ಇದು ಸರ್ಕಾರದ ವ್ಯವಸ್ಥಿತವಾಗಿದ್ದ ವಿರುದ್ಧ ಷಡ್ಯಂತ್ರ ಅಂತ ಅನ್ಸುತ್ತೆ. ಬಟ್ ಈ ಷಡ್ಯಂತ್ರದಲ್ಲಿ ಪಾಪ ಒಬ್ಬ ಹುಡುಗನ ಜೀವನ ಬಲಿಯಾಯಿತು. ಇನ್ನು ಕೆಲವು ಹುಡುಗರು ಮಾನಸಿಕವಾಗಿ ಅವರೇನು ತೊಳಲಾಟಕ್ಕೆ ಒಳಗಾಗಿರ್ತಾರಲ್ಲ, ನಮ್ಮ ಜನಿವಾರವನ್ನು ತೆಗೆದು ಬಿಡಬೇಕಾ, ಎಕ್ಸಾಮ್ ಬರಿಬೇಕಾ, ಎಕ್ಸಾಮ್ ಮುಖ್ಯವೋ ಜನಿವಾರ ಮುಖ್ಯವೋ, ನಾನು ಯಾವ ಜನಿವಾರದ ಕಾರಣಕ್ಕೋಸ್ಕರ ಈ ರೀತಿ ಇವತ್ತು ದ್ವಿಜ ಅಂತ ಅನ್ನಿಸ್ಕೊಳ್ತೀನೋ ಅದು ಮುಖ್ಯವೋ ಏನೋ, ಈ ಥರ ಗೊಂದಲಗಳನ್ನು ಸಿಕ್ಕಾಕೊಂಡು ಎಕ್ಸಾಮ್ ಬರೆಯುವಾಗೂ ಆಗಿರ್ಬೋದಾಗಿರುವಂಥ ಮಾನಸಿಕವಾಗಿರುವಂಥ ತುಮುಲುಗಳ ಕುರಿತಂತೆ ಯಾರು ಉತ್ತರ ಕೊಡೋರು ದೊಡ್ಡ ಪ್ರಶ್ನೆ ಅಂತ ಅನ್ಸುತ್ತೆ. ಆದರೆ ಒಬ್ಬ ವಿದ್ಯಾರ್ಥಿ ಅದನ್ನು ಪ್ರಶ್ನೆ ಮಾಡಿಸಿ ದಿಟ್ಟತನ ಪ್ರದರ್ಶನ ಮಾಡಿರ್ಬೋದು. ಆದರೆ ಈಗ ಆ ಪ್ರದರ್ಶನ ಮಾಡಿದಂಥ ವಿದ್ಯಾರ್ಥಿ ಭವಿಷ್ಯ ಈಗ ಸಂಕಷ್ಟದಲ್ಲಿದೆ. ನೀವು ಏನು ಒತ್ತಾಯ ಮಾಡ್ತೀರಿ? ನನಗೆ ಬಹಳ ಬೇಜಾರಿರೋದು ಅದೇ ವಿಚಾರದಲ್ಲಿ. ಆ ಹುಡುಗ ಅಷ್ಟು ಧೈರ್ಯವಾಗಿ ನಾನು ಇದನ್ನು ತೆಗಿಯೋದಿಲ್ಲಪ್ಪ, ಇದು ನನ್ನ ಸಂಸ್ಕೃತಿ, ನನ್ನ ಸಂಪ್ರದಾಯ, ನನ್ನ ಆಚಾರ, ನನ್ನ ವಿಚಾರ, ಇದನ್ನ ನಾನು ಬಿಡೋದಿಲ್ಲ. ಒಂದು ಹಿಜಾಬ್ಗೆ ಇಷ್ಟು ಅಧಿಕಾರ ಇರ್ಬೋದಾದ್ರೆ, ಅದಕ್ಕೋಸ್ಕರ ಇಷ್ಟು ಜನ ಇರ್ಬೋದಾದ್ರೆ ನಾನು ಇದ್ರ ಜೊತೆಗೆ ನಿಂತ್ಕೋತೀನಿ ಅಂತ ಅವ್ನು ನಿಂತ್ಕೊಂಡ. ಆದರೆ ಅವನ ಜೀವನ ಹೋಯ್ತಲ್ಲ, ಒಂದು ವರ್ಷ ನನ್ನ ಜೀವನ ಅಂತ ಹೇಳಲಿಕ್ಕೆ ಆಗದೆ ಹೋದ್ರು, ಒಂದು ವರ್ಷ ಕಳೆದೋಯ್ತು. ಇದನ್ನ ಯಾರು ಕಟ್ಟಿ ಕೊಡ್ತಾರೆ? ನಾನಿವತ್ತು ಮಿನಿಸ್ಟರ್ ಮಾತಾಡ್ತಾ ಇರೋದನ್ನ ಕೇಳ್ತಾ ಇದ್ದೆ. ದಿನೇಶ್ ಗುಂಡೂರಾಯರು ಕೂಡ ಇದಕ್ಕೆ ಕಳೆದ ಬಾರಿ ಇದೇ ಗಲಾಟೆಯಲ್ಲಿ ಭಾಗಿಯಾದಂತವ್ರಿಗೆ ವಿಶೇಷವಾದ ಅವಕಾಶ ಕೊಟ್ಟಿದ್ರು. ನಾನು ದಿನೇಶ್ ಗುಂಡೂರಾವ್ ಇವತ್ತು ಮಾತನಾಡ್ತಾ ಹೇಳುವಾಗ ನಾನು ಕೇಳ್ತಾ ಇದ್ದೆ, ಇದು ತಪ್ಪಾಗಿದೆ, ಈ ತರ ಮಾಡಬಾರ್ದು, ಎಲ್ಲೂ ಗೈಡ್ಲೈನ್ಸ್ ಇಲ್ಲ, ನಾವು ಹೇಳಲಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಈ ಹುಡುಗನ ಕಥೆ ಏನು? ಈ ಹುಡುಗನ ಒಂದು ವರ್ಷ ಹೋಯ್ತಲ್ಲ, ಅವನಿಗೇನ್ ಮಾಡ್ತೀರಾ? ಹೋಗ್ಲಿ, ಅವನ ಎಕ್ಸಾಮ್ ಬರೆಯೋದು ಬೇಡಪ್ಪ, ನೀನು ಕೇಳಿದ್ದು ಕಾಲೇಜ್ನಲ್ಲಿ ಸೀಟ್ ಕೊಡ್ತೀವಿ ಅಂತ ಹೇಳ್ತೀರಾ? ನೀವು ಅವನಿಗೆ ವ್ಯವಸ್ಥೆ ಮಾಡಿ ಕೊಡಬಲ್ರ? ಅಥವಾ ನೀವು ಎಲ್ಲ ಮಕ್ಕಳಿಗೂ ಅವನೊಬ್ಬನಿಗೋಸ್ಕರ ಎಕ್ಸಾಮ್ ರೀಕಂಡಕ್ಟ್ ಮಾಡ್ತೀರಾ? ರೀಕಂಡಕ್ಟ್ ಮಾಡುವಾಗ ನಮ್ಮ ಟ್ಯಾಕ್ಸ್ ನ ದುಡ್ಡು ಅಲ್ಲದೆ ಯಾರು ಜನಿವಾರ ಹಾಕೊಳ್ದೆ ಹೋಗ್ಬೇಕು ಅಂತಂದ್ರೋ ಅವನ ದುಡ್ಡನ್ನ ತೆಗಿತೀರಾ? ಅವನ ಬ್ಯಾಂಕ್ ಅಕೌಂಟ್ ಅನ್ನು ಖಾಲಿ ಮಾಡ್ತೀರಾ? ಅಥವಾ ನೀವು ಸರ್ಕಾರದಲ್ಲಿ ಯಾರ್ಯಾರು ಇದ್ದೀರೋ, ಯಾರು ಇದಕ್ಕೆ ಪ್ರೇರಣೆ ಕೊಟ್ಟರೋ ಅಂತವ್ರ ದುಡ್ಡನ್ನು ತೆಗಿತೀರಾ ಅನ್ನೋ ಪ್ರಶ್ನೆ ಈಗ ಬಹಳ ಮುಖ್ಯವಾಗಿ ಕಾಡುತ್ತೆ ಅಂತ. ಅದಕ್ಕೆ ನಾನು ಅತ್ಯಂತ ಕಳಕಳಿಯಿಂದ ಆ ಹುಡುಗನ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ಆ ಹುಡುಗ ಏನು ಎಕ್ಸಾಮ್ ಅನ್ನು ಬಿಟ್ಟು ಹೋಗಿದ್ದಾನೆ, ಅವನ ಆ ಹೋರಾಟದ ಮನೋಭಾವಕ್ಕೋಸ್ಕರ ಸರ್ಕಾರ ಅವನಿಗೆ ಅವನು ಕೇಳಿದ ಜಾಗದಲ್ಲಿ ಸೀಟ್ ಕೊಡಬೇಕು, ಅಥವಾ ಅವನಿಗೊಂದು ವಿಶೇಷವಾಗಿರುವಂಥ ಎಕ್ಸಾಮ್ ಅನ್ನು ಬರೀಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ನಾನು ಸರ್ಕಾರವನ್ನು ತೀವ್ರವಾಗಿ ಆಗ್ರಹಿಸ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳುವಂಥ ಮಾತುಗಳು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ವಿನಯ್ ಕುಮಾರ್ ಕಾಶ್ಯಪ್, ಟಿವಿ9 ಬೆಂಗಳೂರು.